ನಮಸ್ಕಾರ. ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಅಂದರೆ ಮತ್ತೊಮ್ಮೆ ಐತಿಹಾಸಿಕ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಬಂದಿದೆ. 4ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಆ ರಥೋತ್ಸವ ಇದೆ. ಅದೇ ರೀತಿ ಜಾತ್ರಾ ಮಹೋತ್ಸವ ಇದೆ. ಅಂದರೆ ಭಾರಿ ದನಗಳ ಜಾತ್ರೆ. ಭಾರಿ ದನಗಳ ಜಾತ್ರೆ ಅಂದರೆ ಯಾಕೆಂದರೆ 2 ವರ್ಷ ನಿಂತಿತ್ತು. ಹೋದ ವರ್ಷ ಸಾಧ್ಯವಾದಷ್ಟು ಎಲ್ಲ ರೈತ ಬಾಂಧವರು ಅವರ ರಾಸುಗಳನ್ನ ತಗೊಂಬಂದು ಇಲ್ಲಿ ಮಾರಾಟಗಳನ್ನ ಮಾಡಿದ್ರು. ಒಳ್ಳೆ ಅನುಕೂಲ ಆಯಿತು. ಅದೇ ರೀತಿ ಈ ಬಾರಿ ಸುವರ್ಣಮುಖಿ ನದಿ ಹರಿದಿರೋದ್ರಿಂದ ನೀರಿನ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾದಂಥ ನೀರಿನ ವ್ಯವಸ್ಥೆ ಇದೆ. ಅದೇ ರೀತಿ ಸಮಾಜ ಸೇವಕರಾದಂಥ ಶಶಿಧರ್ ಗೌಡರು ಕೂಡ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ರೈತ ಬಾಂಧವರಿಗೆ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೈತ ಬಾಂಧವರು 30ರಿಂದ ಅಂದರೆ ಇದೇ ತಿಂಗಳು 30/1/2025ರಿಂದ 10/2/2025ರವರೆಗೆ ದನದ ಜಾತ್ರೆ ನಡೆಯುತ್ತೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಬಂದು ಇದರ ಸದುಪಯೋಗವನ್ನು ಪಡಿಸ್ಕೊಡ್ಬೇಕು. ಹಾಗೆ ಮತ್ತೊಂದು ಉತ್ಸಾಹದಾಯಕವಾದಂಥ ವಿಷಯ ಅಂತ ಅಂದರೆ ಎಲ್ಲ ಉತ್ಸಾಹಿಗಳು, ಅಂದರೆ ನಾನು ಹೇಳ್ಕೊಂಡ್ರೆ ಉತ್ಸಾಹಿಗಳು ಇಲ್ಲಿ ಅದ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅಂದರೆ ತಪ್ಪಾಗುತ್ತೆ. ಬಟ್ ನಮಗೆ ಹಣ ಮುಖ್ಯ ಅಲ್ಲ, ನಮಗೆ ಒಳ್ಳೆ ಐತಿಹಾಸಿಕವಾದ ಜಾತ್ರೆನ ನಾವು ಮತ್ತಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ಭೀಮಣ್ಣನವರು ಮಾಜಿ ಉಪಾಧ್ಯಕ್ಷರಿದ್ದಾರೆ. ಹಂಗೆ ನಮ್ಮ ಶಿವಕುಮಾರ ನಾಯಕ ಅವರು ಅತಿ ಉತ್ಸಾಹದಿಂದ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಹಾಗಾಗಿ ನಾನು ಶಿವ ಸ್ನೇಹಪ್ರಿಯನಾಗಿ ನಾನು ಕೂಡ ಹೆಚ್ಚಿನದಾಗಿ ಇದ್ದಾರೆ. ನಮ್ಮ ಸದಸ್ಯರಾದಂಥ ಅವರ ಪತ್ನಿ ಸದಸ್ಯರಾಗಿದ್ದಾರೆ, ಅಂಜನಪ್ಪನವರು ಇದ್ದಾರೆ, ಪುಲ್ಲಳ್ಳಿರು. ಹಾಗಾಗಿ ನಾವು ಈ ಬಾರಿ ಅತಿ ಉತ್ಸಾಹದಿಂದ ಸ್ವಾಗತವನ್ನು ಮಾಡ್ತಾ ಇದ್ವಿ. ದಯಮಾಡಿ ಇಂಥ ಜಾತ್ರಾ ಮಹೋತ್ಸವ ಶಿರಾ ತಾಲೂಕಿನಲ್ಲಿ ಪಟ್ನಾಯಕನಹಳ್ಳಿ, ಅದು ತಾವರೆಕೆರೆ, ಪಟ್ನಾಯಕನಹಳ್ಳಿಯಲ್ಲಿ ಅದು ವಿಜೃಂಭಣೆಯಿಂದ ನಡೀತಾ ಇತ್ತು. ಬಟ್ ತಾವರೆಕೆರೆಯಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ನಿರ್ಧಾರ ಮಾಡಿ ರೈತ ಬಾಂಧವರಿಗೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ. ದಯಮಾಡಿ ಎಲ್ಲ ವ್ಯವಸ್ಥೆಯನ್ನು ನಿಮಗೆ ಮಾಡಿಕೊಡ್ತೀವಿ. ಬಂದು ಇಂಥ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮಸ್ಕಾರ. 4/2/2025 ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ರಥೋತ್ಸವ ಇರೋದರಿಂದ ತಾವರೆಕೆರೆ ಗ್ರಾಮದಲ್ಲಿ ಅದ್ಧೂರಿಯಾಗಿ ಭಾರಿ ದನಗಳ ಜಾತ್ರೆ ಏರ್ಪಡಿಸಿರ್ತಾರೆ. ದನಗಳ ಜಾತ್ರೆಗೆ ಅನೇಕ ರಾಜ್ಯಗಳಿಂದ, ಅಂದರೆ ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಿಂದಲೂ ಸಹ ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಭಾಗವಹಿಸ್ತಾ ಇದ್ದಾರೆ. ಉತ್ತಮ ರಾಸುಗಳು, ಉತ್ತಮ ಬೆಲೆ ಮತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಒಳ್ಳೊಳ್ಳೆ ರಾಸುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಧಾರವಾಡ ಸೈಡ್ನವ್ರನ್ನೆಲ್ಲ. ಅದರಿಂದ ದಯವಿಟ್ಟು ನಮ್ಮದು NH4 48ರಲ್ಲಿರೋದ್ರಿಂದ ರಸ್ತೆ ಸೌಲಭ್ಯ ಮತ್ತು ನೀರಿನ ಸೌಲಭ್ಯ ಮತ್ತು ಇತರೆ ವಹಿವಾಟುಗಳಿಗೆ ಎಲ್ಲ ಏನು ಕಷ್ಟ ಕಾರ್ಪಣ್ಯಗಳಿಲ್ಲದೆ ಇರೋದರಿಂದ ದಯವಿಟ್ಟು ಹೆಚ್ಚಿನ ರೈತಾಪಿ ವರ್ಗದವ್ರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಹಾಗೂ ರೈತಾಪಿ ವರ್ಗದವರು ಅಂದರೆ ಜಾತ್ರೆಗೆ ಬರ್ತಕ್ಕಂಥ ರೈತಾಪಿ ವರ್ಗದವ್ರಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನು ನಮ್ಮ APMC ಉಪಾಧ್ಯಕ್ಷರಾದಂಥ ಮಾಜಿ ಉಪಾಧ್ಯಕ್ಷರಾದಂಥ MR ಶಶಿಧರ್ ಗೌಡ್ರವರು ನೀಡ್ತಾ ಇದ್ದಾರೆ. ಪ್ರತಿ ವರ್ಷ ಅವ್ರಿಗೆ ಇದೇ ಥರ ನೀಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ತನ್ನ ಮಾತು ಮುಕ್ತಾಯ ಮಾಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಾನು ಶಿವಕುಮಾರ್ ನಾಯಕ ಅಂತೇಳಿ ತಾವರೆಕೆರೆ ಗ್ರಾಮ ಪಂಚಾಯತಿ ಸದಸ್ಯ. ದಿನಾಂಕ 3-4 ಫೆಬ್ರವರಿ 2025ರಂದು ತಾವರೆಕೆರೆ ಶ್ರೀ ಲಕ್ಷ್ಮೀ ಬಂಡಿ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಇದೆ. ಹಾಗಾಗಿ ಅದ್ರ ಜೊತೆಗೆ ಈ ಪುರಾತನ ಕಾಲದಿಂದನೂ ಭಾರೀ ದನಗಳ ಜಾತ್ರೆಯನ್ನು ಜೊತೆಗೆ ಮಾಡ್ತಾ ಇದ್ವಿ. ಆ ಭಾರೀ ದನಗಳ ಜಾತ್ರೆಯಲ್ಲಿ ಎಲ್ಲ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಸೇರ್ಕೊಂಡು ಮೂಲಭೂತ ಸೌಕರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಜೊತೆಗೆ ಏನು ಭಾರೀ ದನಗಳ ಜಾತ್ರೆ ಇರ್ತದೋ ಆ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು, ನೆರಳು ಮತ್ತು ಬಂದಂಥ ಜನಗಳಿಗೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಆಸ್ಪತ್ರೆ ಇದೆ. ಜೊತೆಗೆ ಏನಾದರೂ ಒಂದು
ಕಮ್ಯುನಿಕೇಷನ್ ಅಂದರೆ ಎಲ್ಲ ಇವಾಗ ಮೊಬೈಲ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಎ ಟಿ ಎಮ್ಗಳಿದ್ದಾವೆ ಮತ್ತು ರಕ್ಷಣೆಗೆ ನಮ್ಮ ಪೊಲೀಸ್ ಇಲಾಖೆ ಯಾವಾಗಲೂ ಸಜ್ಜಾಗಿದೆ. ಹಾಗಾಗಿ ಎಲ್ಲ ಏನು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಂದನೂ ಮತ್ತು ತಾಲೂಕುಗಳಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಏನು ನಿಮ್ಮ ದನಗಳ ಜಾತ್ರೆಯಲ್ಲಿ ನಿಮ್ಮ ಮಾರಾಟಗಳ ವಹಿವಾಟುಗಳನ್ನು ಮಾಡ್ಕೋಬಹುದು. ಯಾಕೆಂದರೆ ತುಂಬ ಇದು ಪುರಾತನ ಕಾಲದಿಂದ ಬಂದಿದೆ. ಒಳ್ಳೊಳ್ಳೆ ಉತ್ತಮ ರಾಸುಗಳಿಗೆ ಒಳ್ಳೆ ಬಹುಮಾನಗಳನ್ನು ಕೊಡ್ತಿದ್ದಾರೆ. ಜೊತೆಗೆ ನಮ್ಮ ವಿಶೇಷತೆ ಏನಂದರೆ ಹೋದ ವರ್ಷದಿಂದ ಅಂದರೆ 2024ರಿಂದ 25 ಈ ಸಾರಿನೂ ಸನ್ಮಾನ್ಯ ನಮ್ಮ ಕೊಡುಗೈ ದಾನಿಗಳಾದಂಥ ಶ್ರೀ ಶಶಿಧರ್ ಗೌಡರು, ಮಾಜಿ APMC ಅಧ್ಯಕ್ಷರು, ಅವರು ಯಾವಾಗಲೂ ಸಹ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಕೊಂಡು, ಜೊತೆಗೆ ಬಂದಂಥ ರೈತರಿಗೆ ದನಗಳನ್ನು ಹೊಡ್ಕೊಂಬಂದಂಥ ರೈತರುಗಳಿಗೆ ಒಳ್ಳೆ ಒಂದು ಊಟೋಪಚಾರಗಳನ್ನು ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ ಮತ್ತು ಇದೇ ಥರ ಬಡವ್ರ ಬಗ್ಗರಿಗೆ ಆಶ್ರಯ ಕೊಡೋಕ್ಕೆ ನಿರಂತರವಾಗಿ ಅವ್ರಿಗೆ ಐಶ್ವರ್ಯನೂ ಕೊಟ್ಟು ಭಗವಂತ ಅವ್ರು ಒಳ್ಳೆ ಉನ್ನತ ಸ್ಥಾನಮಾನ ಕೊಡಲಿ ಅಂತ ಅವ್ರಿಗೂ ಬೇಡ್ಕೊಳ್ತಾ, ಜೊತೆಗೆ ಏನೇ ಒಂದು ಕಷ್ಟ ಕಾರಣಗಳಿಗೆ ನಾವೆಲ್ಲ ನಮ್ಮ ಇದು ವಾಲ್ ಪೋಸ್ಟಲಲ್ಲಿ ಹಾಕಿದ್ದೀವಿ. ನಮ್ಮ ಮೊಬೈಲ್ಗಳ ಸಂಖ್ಯೆಗಳನ್ನು ಹಾಕಿದ್ದೀವಿ. ನಾವು ಉಪಾಧ್ಯಕ್ಷರಾದಂಥ ಭೀಮಣ್ಣನವರು ಈ ಸಾರಿ ಜಕಾತಿಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶಿವ ಸ್ನೇಹ ಪ್ರಿಯ ಅವರು, ಜೊತೆಗೆ ನಾನು ಸಮೇತ ನಿಮ್ಗೆ ಯಾವಾಗಲೂ ಸಮೇತ ನಾವು ತಾವರೆಕೆರೆಯಲ್ಲಿ ನಾವು ಯಾವಾಗಲೂ ಭೇಟಿ ಕೊಡ್ತಾ ಇರ್ತೀವಿ. ಏನಾದ್ರು ಕುಂದುಕೊರತೆಗಳಿದ್ರೆ ನಮ್ಮನ್ನು ಯಾರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ನಿಮ್ಗೆ ಎಷ್ಟೊತ್ತಿಗೆ ಸಂಪರ್ಕ ಮಾಡೋಕ್ಕೆ ನಾವು ಸಮೇತ ಸಿಗ್ತಿದ್ವಿ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಎಂಬತ್ನಾಲ್ಕರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.